ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಮಂದಿ ಸಾವನ್ನಪ್ಪಿರುವ ಕೇಸ್ಗೆ ಸಂಬಂಧಪಟ್ಟಂತೆ ದುರಂತ ನಡೆದ ಸ್ಥಳಕ್ಕೆ ಜೆಡಿಎಸ್ ಎಂಎಲ್ಸಿ ಶರಣವಣ ಇದೀಗ ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ವೈದ್ಯರಿಂದ ಮಾಹಿತಿಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಜೆಡಿಎಸ್ ವತಿಯಿಂದ ಮೃತ ಕುಟುಂಬಕ್ಕೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. ಮೃತರ ಕುಟುಂಬಕ್ಕೆ ತಲಾ 1 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ 1 ಲಕ್ಷ ಪರಿಹಾರವನ್ನ ಜೆಡಿಎಸ್ ಇಂದ ಘೋಷಣೆ ಮಾಡಿದ್ದಾರೆ. ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಶರವಣ ಈಗ ಭೇಟಿಯನ್ನ ಕೊಟ್ಟಿರುವಂತದ್ದು. ಅಲ್ಲಿ ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ. ಸ್ಥಳಕ್ಕೆ ಹೋಗಿದ್ದಾರೆ ಅಧಿಕಾರಿಗಳು ಕೂಡ ಅವ್ರ ಜೊತೆ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ವೈದ್ಯರಿಂದ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಿದ್ದಾರೆ. ಜೊತೆಯಲ್ಲಿ ಈಗ ಆಲ್ರೆಡಿ ಒಂದ್ ಕಡೆನಲ್ಲಿ ಮೋದಿ ಸಂತಾಪವನ್ನು ಸೂಚಿಸಿದ್ರು. 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ರು. ಇನ್ನು ರಾಜ್ಯ ಸರ್ಕಾರದಿಂದ ಸಿಎಂ ಸಿದ್ದರಾಮಯ್ಯನವರು 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ರು. ಈ ಕಡೆನಲ್ಲಿ ಜೆಡಿಎಸ್ ಇಂದಲೂ ಕೂಡ ನಂದು ಒಂದಿರ್ಲಿ ಅಂತ ತಲಾ 1 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಮೃತ ಕುಟುಂಬಗಳಿಗೆ. ನಿನ್ನೆ ಆಗಿರತಕ್ಕಂತ ಈ ಬೆಂಗಳೂರು ನಗರದ ಹೃದಯ ಭಾಗವಂತ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರತಕ್ಕಂತ ಈ ಬೋರಿಂಗ್ ಹಾಸ್ಪಿಟಲ್ ತುಂಬಾ ಹಳೇ ಹಾಸ್ಪಿಟಲ್ ಇದೆ. ಇಲ್ಲಿಗೆ ಬರೀ ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶಗಳಿಂದ ಕೂಡ ಹಲವಾರು ಪೇಷಂಟ್ಗಳು ಚಿಕಿತ್ಸೆ ಪಡೆಯಲಿಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ. ಬಹುಶಃ ಪ್ರಕೃತಿ ಯಾವಾಗ ವಿಕೃತಿ ಆಗುತ್ತೆ ಅನ್ನೋದು ಯಾರು ಕೂಡ ನಿರೀಕ್ಷೆ ಮಾಡಕ್ಕಾಗಲ್ಲ. ಅದನ್ನ ನಾನು ಒಪ್ತೀನಿ. ಬೆಂಗಳೂರು ನಗರದಲ್ಲಿ ಒಂದು ದಿನ ಮಳೆ 2 ಗಂಟೆ 3 ಗಂಟೆಗಳ ಕಾಲ ಮಳೆ ಬಂದಾಗ ಅಲ್ಲೋಲ ಕೊಲ್ಲೋಲ ಆಗ್ತಾ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಸರ್ಕಾರ ಬಂದಾಗಿಂದನೂ ಓದ ಪುಟ ಬಂದ ಪುಟ ಬೆಂಗಳೂರು ನಗರದ ಮುಖ್ಯಮಂತ್ರಿ ಉಸ್ತುವಾರಿ ಸಚಿವರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಜಿಬಿಎ ಅಧಿಕಾರಿಗಳಿರ್ಬೋದು, ಯಾರು ಕೂಡ ಮುಂಜಾಗ್ರತೆ ಕ್ರಮ ವಹಿಸಿ ಇಂಥ ಘಟನೆಗಳು ನಡೆಯದೇ ಇರತಕ್ಕಂಥ ರೀತಿಯಲ್ಲಿ ಇವರು ಮಳೆಕಾಲ ಬರೋ ಮುಂಚೆನೆ ಎಚ್ಚರಿಕೆ ವಹಿಸಿ